ಈ ರೀತಿ ಪ್ಯಾಡ್ಸ್ಗಳನ್ನು ನಾವು ಪೀರಿಯಡ್ ಟೈಮಲ್ಲಿ ಅಲ್ಲದೆ ಈಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಒಂದು ಪ್ಯಾಡನ್ನು ತೊಗೊಂಡಿದ್ದೀನಿ. ಇದ್ರ ಬ್ಯಾಕ್ ಸೈಡ್ ಈ ರೀತಿ ನಾವು ಒಂದು ಕವರ್ನ ರಿಮೂವ್ ಮಾಡಿದರೆ ಇದ್ರ ಹಿಂದ್ಗಡೆ ತುಂಬಾ ಅಂಟಿನ ಅಂಶ ಜಾಸ್ತಿನೇ ಇರುತ್ತೆ. ಸೊ ಆವಾಗ ಇದನ್ನು ಈಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಬಾಗಿಲುಗಳಲ್ಲಿ ಈ ಒಂದು ಪ್ಯಾಡ್ಸ್ಗಳನ್ನು ಇಡೋದ್ರಿಂದ ಹೀಗೆ ರಿಯೂಸ್ ಮಾಡ್ಕೊಂಡು ನೋಡಿ. ಸೊ ನೋಡ್ತಾ ಇದ್ದೀರಲ್ವ, ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ ರೀತಿ ಕಬೋರ್ಡ್ಗಳಾಗಿರ್ಬೋದು, ಮಂಚ, ಬಾಗಿಲ ಹತ್ರ ನಾವು ಏನಾದರೂ ವಸ್ತುಗಳನ್ನು ಇಟ್ಟಾಗ ಮಕ್ಕಳು ಸಡನ್ ಆಗಿ ಬಂದ ತಕ್ಷಣ ಡೋರ್ ಓಪನ್ ಮಾಡಿಬಿಟ್ರೆ ಅದು ಹೋಗಿ ಬೇಗನೆ ಅದು ಗೋಡೆಗೆಲ್ಲ ಬಡ್ಕೊಳ್ತಾ ಇರುತ್ತೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಬಾಗಿಲ ಹತ್ರ ಫ್ರಿಡ್ಜ್ ಇರೋದ್ರಿಂದ ಬಾಗಿಲು ಓಪನ್ ಮಾಡಿದ ತಕ್ಷಣ ಫ್ರಿಡ್ಜ್ಗೆ ಬಡ್ಕೊಂಡು ಇಲ್ಲೆಲ್ಲ ಫ್ರಿಡ್ಜ್ ಡ್ಯಾಮೇಜ್ ಆಗಿದೆ. ಈ ರೀತಿ ಆದಾಗ ಈ ಒಂದು ಬಾಗಿಲು ಹತ್ತುವಂಥ ಪ್ಲೇಸಲ್ಲಿ ಈ ವಿಸ್ಪರ್ ಪ್ಯಾಡ್ಗಳನ್ನು ಈ ರೀತಿ ನೀವು ಅಂಟಿಸ್ಕೊಳ್ಬೇಕು. ಈ ರೀತಿ ಅಂಟಿಸ್ಕೊಳ್ಳೋದ್ರಿಂದ ಬಾಗಿಲು ಬಂದು ಫ್ರಿಡ್ಜ್ಗೆ ಬಡಿಯೋದ್ರಿಂದ ಡ್ಯಾಮೇಜ್ ಆಗ್ತಾ ಇರುತ್ತೆ. ಹಾಗೆಯೇ ಮಂಚ ಏನಾದರೂ ಹಾಕಿರ್ತೀರ ಅದನ್ನು ಕೂಡ ಸಡನ್ ಆಗಿ ಟಚ್ ಆಗಿ ಗೋಡೆಗೆ ಬಡ್ದು ಗೋಡೆ ಕಲರ್ ಎಲ್ಲನೂ ಹೋಗ್ತಾ ಇರುತ್ತೆ. ಸೊ ಅಂತಲ್ಲಿ ನೀವು ಸಂಧಿಗಳಲ್ಲಿ ಈ ಒಂದು ವಿಸ್ಪರ್ ಪ್ಯಾಡ್ನ ಈ ರೀತಿ ಅಂಟಿಸ್ಕೊಳ್ಳೋದ್ರಿಂದ ಆ ಒಂದು ಪ್ರಾಬ್ಲಮಿಂದ ಅವಾಯ್ಡ್ ಮಾಡ್ಬೋದು. ಸೊ ನೋಡ್ತಾ ಇದ್ರಲ್ವ ಎಷ್ಟು ನೀಟಾಗಿ ಅಂಟ್ಕೊಂಡಿದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೋಡ್ತಾ ಇದ್ರಲ್ವ, ಈ ಬಾಗಿಲು ಬಂದು ಈ ಫ್ರಿಡ್ಜ್ಗೆ ಇವಾಗ ಹತ್ತಾ ಇಲ್ಲ, ಡ್ಯಾಮೇಜ್ ಕೂಡ ಆಗ್ತಾ ಇಲ್ಲ. ಈ ಒಂದು ಪ್ಯಾಡ್ಸ್ಗಳನ್ನು ಈಗೂ ಕೂಡ ಇನ್ನೊಂದ್ಸರಿ ನೀವು ಯೂಸ್ ಮಾಡ್ಕೊಂಡು ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ಫ್ರೆಂಡ್ಸ್,